23ನೇ ಎಸೆತವನ್ನು ಎಸೆಯಬೇಕಾಗಿದೆ. ತೀರ್ಪುಗಾರನ ಬಿಟ್ಟು ಅಫ್ನಾನ್ ರವರ ಕಡೆಗೆ. ಅಫ್ನಾನ್ ಬಲಿಷ್ಠ ಬಲಾಢ್ಯ ಆಟಗಾರ, ಯಾವ ಸಮಯದಲ್ಲಿ ಸಿರಿಸಬಲ್ಲದ ಆಟಗಾರ. ಅದರ ದಾಳಿಗಾರಿಕೆ ಭಾಗದಲ್ಲಿ ನೌಶಾದ್ ಓರ್ವ ಅತ್ಯುತ್ತಮ ದಾಳಿಗಾರ. ಓವರಿನ 3ನೇ ಎಸೆತವನ್ನು ಎಸೆಯಬೇಕಾಗಿದೆ. ತೀರ್ಪುಗಾರನ ಬಿಟ್ಟು ತೃತೀಯ ಚೆಂಡು. ಸೊಗಸಾಗಿತ್ತು ದಾಳಿ. ವಿಕೆಟ್ ಕೀಪರ್ ವಿಫಲ್ಯದ ಮನ್ಸೂರ್ ಬೈಸ್ ಮುಖೇನ ಒಂದಂಕವನ್ನು ಗಳಿಸಿದೆ. ಒಂಟಿ ಓಟಗಳ ಎಚ್ಚರದೊಂದಿಗೆ ಒಟ್ಟು ಮೊತ್ತ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸುತ್ತ ಅಂಕಿಅಂಶ ಪಟ್ಟಿಯಲ್ಲಿ ತಂಡದ ಒಟ್ಟು ಮೊತ್ತ ಗಳಿಕೆಯಲ್ಲಿ 14-9 ಚೆಂಡುಗಳು ಮಾತ್ರ ಬಾಕಿ ಇದೆ. 13 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಆರಂಭಿಕ ಜೋಡಿ 3 ವಿಕೆಟ್ ಅನ್ನು ಬಿಟ್ಟುಕೊಟ್ಟ ಬಳಿಕ ಏನೋ ಒಂದು ಕಡೆ ಅಜರ್ ಆರಂಭಿಕ ಕ್ರಮಾಂಕದ ಆಟಗಾರ ಸಮಯ ಸಂದರ್ಭವನ್ನು ಅರಿತು ಆಡ್ತಾ ಇದ್ದಾರೆ. ಒಂದೊಂದು ಓಟವನ್ನು ಗಳಿಸುವುದರಲ್ಲಿ ಯಶಸ್ವಿಯಾಗ್ತದೆ. 9 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 13 ಓಟ ಬೇಕಾಗಿದೆ. 9 ಚೆಂಡುಗಳು ಬಾಕಿ ಇದೆ. 12 ಓಟ ಬೇಕಾಗಿದೆ. ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯುವವನೇ ಮನುಜ. ದಯವಿಟ್ಟು ಆಟಗಾರನಿಗೆ ಕ್ಷಮೆಯನ್ನು ಕೇಳುತ್ತಾ ನೇರವಾಗಿ 9 ಚೆಂಡು 8 ಶ್ರೇಷ್ಠ ಮಟ್ಟದ ದಾಳಿಗೆ ತಕ್ಕ ಮತ್ತೊಂದು ಉತ್ತರಿಯನ್ನ ಬಿಟ್ಟು ಕೊಡ್ತಾ ಇದೆ. ವಿಕೆಟ್ ನಂಬರ್ 4ನೇ ಉತ್ತರಿಯ ಆಘಾತ. ಅಜರ್ ಕ್ಯಾಚ್ ಔಟಿನೊಂದಿಗೆ ಡಗೌಟಿನ ಕಡೆಗೆ ಮುಖ ಮಾಡುವುದಾದರೆ ಪ್ರೊಟೆಕ್ಟ್ ತಂಡ ಸಂತಸವನ್ನು ಮುಂದುವರಿಸ್ತಾ ಇದೆ. ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಬಹುದೇ, ಗುಲ್ಲಾಗೈಸ್ ತಂಡ ಗೆಲ್ಲಬಹುದೇ ಪ್ರಶ್ನೆಯಾಗಿ ನಿಂತುಕೊಂಡಿದೆ. 8 ಚೆಂಡುಗಳು ಮಾತ್ರ ಬಾಕಿ. ವಿಜಯಕ್ಕಾಗಿ ಬೇಕಾಗಿದೆ 8ರ ಮುಂದೆ 12 ಓಟದ ಅವಶ್ಯಕತೆ ಇದೆ. ಮಕ್ಕಳು ಮೈದಾನದಲ್ಲಿ ಕುಣಿದು ಕುಪ್ಪಳಿಸಬೇಕಾಗಿದೆ. ಪ್ರೇಕ್ಷಕರ ಎದೆ ಬಡಿತ ಹೆಚ್ಚುವಂತಿದೆ. ಕೈ ಕಟ್ಟಿ ಕುಳಿತಿರತಕ್ಕಂಥ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡಬಹುದೇ. 8 ಚೆಂಡುಗಳು ಮಾತ್ರ ಬಾಕಿ. ವಿಜಯಕ್ಕಾಗಿ 12 ಓಟ ಬೇಕಾಗಿದೆ. ಸದಕ ಅನುಭವಿ ಆಟಗಾರ ಸ್ಟ್ರೈಕ್ ಭಾಗದಲ್ಲಿ ಗುಲ್ಲಾಗೈಸ್ ತಂಡವನ್ನ ಮೇಲಕ್ಕೆ ಕೊಂಡೋಗಬಹುದೇ ಪ್ರಶ್ನೆಯಾಗಿ ನಿಂತುಕೊಂಡಿದೆ. 8ರ ಮುಂದೆ 12 ಓಟದ ಅವಶ್ಯಕತೆ ಇದೆ. ದಾಳಿಯನ್ನು ಮುಂದುವರಿಸುತ್ತಾ ನೌಶಾದ್ ದಯವಿಟ್ಟು ರಸ್ತೆ ಮಧ್ಯದಲ್ಲಿ ವಾಹನ ನಿಲ್ಲಿಸುವ ದಯವಿಟ್ಟು ಸ್ವಲ್ಪ ಬದಿಗೆ ಸರಿ ನಮ್ಮದಿಗೆ ಸಹಕರಿಸಬೇಕು. ನೌಶಾದನ 4ನೇ 5ನೇ ಚೆಂಡು. ತೀರ್ಪುಗಾರನ ಬಿಟ್ಟು ಸದಕಾರ ಅವರ ಕಡೆಗೆ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮಾದರಿ ಸೊಗಸಾಗಿತ್ತು ದಾಳಿ. ಶ್ರೇಷ್ಠ ಮಟ್ಟದ ದಾಳಿ, ಅದ್ಭುತವಾಗಿರತಕ್ಕಂಥ ದಾಳಿಗಾರಿಕೆ. ವಿಕೆಟ್ ನಂಬರ್ 5 ರನ್ಔಟಿನೊಂದಿಗೆ ಸದಕ ತನ್ನ ವಿಕೆಟ್ ಅನ್ನು ಬಿಟ್ಟು ಕೊಡುವುದಾದರೆ ವಿಕೆಟಿನ ಮೇಲೆ ವಿಕೆಟ್ ಅನ್ನು ಬಿಟ್ಟು ಕೊಡದ ಗುಲ್ಲಾಗೈಸ್ ತಂಡ ಇದು ಎಲಿಮಿನೇಟರ್ ಪಂದ್ಯ ಗೆಲ್ಲಲೇಬೇಕಾಗಿದೆ. ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಪಂದ್ಯ. ಗೆದ್ದರೆ ಮಾತ್ರ ಅವಕಾಶ. 7 ಚೆಂಡುಗಳು ಬಾಕಿ, 12 ಓಟ. ಪ್ರೊಟೆಕ್ಟ್ ತಂಡದ ಮಾಲಕ ನಾಯಕ ಅನುಭವಿ ದಾಳಿಗಾರ ನೌಶಾದನ ಮೇಲೆ ಜವಾಬ್ದಾರಿಯನ್ನು ಕೊಟ್ಟಾಗಿತ್ತು. ನೌಶಾದ್ ಆ ಜವಾಬ್ದಾರಿ ದಾಳಿಗಾರಿಕೆಯನ್ನು ಮುಂದುವರಿಸಿದರೆ ಗುಲ್ಲಾಗೈಸ್ ತನ್ನ ವಿಕೆಟ್ ಪೆರಡನ್ನು ಮಾಡ್ತಾ ಇದೆ. ವಿಕೆಟಿನ ಮೇಲೆ ವಿಕೆಟ್ ಅನ್ನು ಬಿಟ್ಟು ಕೊಡದಾದ್ರೆ 7 ಚೆಂಡುಗಳು ಬಾಕಿ ಇದೆ. 12 ಓಟ ವಿಜಯಕ್ಕಾಗಿ ಕ್ರಿಕೆಟ್ ಅದೃಷ್ಟದ ಆಟ. ಇನ್ನೂ ಕೂಡ ಅವಕಾಶವಿದೆ. ಅವಕಾಶ ಪ್ರತಿಯೊಬ್ಬರಿಗಿದೆ. ಪ್ರಯತ್ನವನ್ನು ಯಾವತ್ತಿಗೂ ಬಿಡಬೇಡ. 7ರ ಮುಂದೆ 12 ಓಟದ ಅವಶ್ಯಕತೆ ಇದೆ. ಮುಂದಿನ ಪಂದ್ಯವನ್ನು ಆಡುವಂತ ತಂಡ ಯಾವುದು? ರೂಪ್ಟೆಕ್ ತಂಡ ಕಾತುರದಿಂದ ಕಾಯ್ತಾ ಇದೆ. ಕ್ಲಾಸಿ ಪೈ ತಂಡ ನಿದ್ದೆಯಲ್ಲಿದೆ. ನಮ್ ಜೊತೆ ಫೈನಲ್ ಆಡುವವರು ಯಾರು? ರೋಚಕ ರೋಮಾಂಚನಕಾರಿ ಪಂದ್ಯ. ನಿನ್ನೆ ನನ್ನ ಸ್ನೇಹಿತನಿಗೆ ಒಂದು ಮಾತು ಮೆಸೇಜ್ ಬಂದಿತ್ತು. ಬಿಸಿಲಲ್ಲಿ ಆಡಬೇಡ ಪಾಪು, ಕಪ್ಪಾಗುತ್ತೀಯ. ಒಂದು ಮಾತನ್ನ ಹೇಳಬಲ್ಲೆ, ಬಿಸಿಲು ಮುಖ ನೋಡಿ ಕಪ್ಪು ನೋಡಿ ಪ್ರೀತಿ ಮಾಡಬೇಡ, ಮನಸ್ಸು ನೋಡಿ ಪ್ರೀತಿ ಮಾಡು. ಇದು ನನ್ನ ಲವ್ವರಿಗೆ ಸ್ನೇಹಿತರಿಗೆ ಕಳಿಸಿದಂತ ಮೆಸೇಜ್ ಆಗಿದೆ. 7 ಚೆಂಡುಗಳು ಬಾಕಿ ಇದೆ. 12 ಓಟ ವಿಜಯಕ್ಕಾಗಿ ಎಲ್ಲರ ಕಣ್ಣು ಮೈದಾನದಲ್ಲಿ. ಕೊನೆಯ ಒಂದು ಚೆಂಡು ಚಾಲ್ತಿಯಲ್ಲಿದೆ. ನೌಶಾದ್ ದಾಳಿಗಾರಿಕೆ ಭಾಗದಲ್ಲಿ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮಾದರಿಯಲ್ಲಿ ತೀರ್ಪುಗಾರ ಅಶ್ರಫ್ ರವರನ್ನ ಬಿಟ್ಟು ಎದುರಿಸಿ ನೌಶಾದ್ ನೌಫಲ್ ಸೊಗಸಾಗಿತ್ತು ದಾಳಿ. ಮತ್ತೊಂದು ಉತ್ತರಿ ಆಘಾತ. ವಿಕೆಟ್ ನಂಬರ್ 6ನೇ ಉತ್ತರಿ ಆಘಾತವನ್ನು ಗಳಿಸ್ತಾ ಇದೆ. 6 ಚೆಂಡುಗಳು ಮಾತ್ರವಾಗಿ ವಿಜಯಕ್ಕಾಗಿ 12 ಓಟದ ಅವಶ್ಯಕತೆ ಇದೆ.
ತೀರ್ಪುಗಾರರೇ, ಪಂದ್ಯವನ್ನ ಆದಷ್ಟು ಬೇಗ ಮುಂದುವರಿಸಬೇಕು. ಇನ್ನು 2 ಪಂದ್ಯ ಮಾತ್ರ ಬಾಕಿ ಇದೆ. ಸಮಯ 5:22 ಆಗಿದೆ. ಇನ್ನು 2 ಪಂದ್ಯ ನಡೆಯಬೇಕಾಗಿದೆ. ಹೊಸ ಆಟಗಾರ ಇಮ್ರಾನ್ ಆಗಮಿಸಿದರೆ 6 ಚೆಂಡುಗಳು ಮಾತ್ರ ಬಾಕಿ. 12 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಪ್ರತಿಯೊಂದು ಸಿಕ್ಸರ್ಗೆ 1,000 ರೂಪಾಯಿ ನಗದು ಬಹುಮಾನ. ಬೌಂಡರಿಗೆ ಅಫ್ನಾನ್ ರವರಿಗೆ 500 ರೂಪಾಯಿ ನಗದು ಬಹುಮಾನ ಘೋಷಣೆ ಆಗ್ತಾ ಇದೆ. ರೆಹಮಾನ್ ರವರಿಂದ ಕೊಡುಗೆಗಳು ಕೇಳಿ ಬರ್ತಾ ಇದೆ. ಆಟಗಾರರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಕೇವಲ ಕ್ರಿಕೆಟ್ ಅನ್ನ ಪ್ರೀತಿಸಲ್ಲ, ಕಾಟಿಪ್ಪಲ್ಲ, ಪ್ರತಿಯೊಬ್ಬರನ್ನ ಪ್ರೀತಿಸಿದೆ. ಬಡ ಜನರಿಗೆ ಸಹಾಯವನ್ನು ಮಾಡಲು ಮುಂದೆ ಬರುತ್ತೆ. ಸಮಾಜ ಸೇವೆಯಲ್ಲಿ ತೊಡಗಿಸ್ತಾ ಇದೆ. ಕ್ರಿಕೆಟ್ ಅನ್ನು ಬಹಳಷ್ಟು ಪ್ರೀತಿಸ್ತಾ ಇದೆ. ರಾಜಧಾನಿಯ ಮೈದಾನದಲ್ಲಿ ಈ ಪರಿಸರ ತಂಡ ಭಾಗಿಯಾಗಿತ್ತು. ಇಲ್ಲಿ 6 ಚೆಂಡುಗಳು ಮಾತ್ರ ಬಾಕಿ. 12 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಪ್ರೊಟೆಕ್ಟ್ ತಂಡದ ಮಾಲಕ ಅಫೀಫ್ ನೇರ ವೀಕ್ಷಣೆಯಲ್ಲಾದರೆ ಅಫ್ರೀದಿ ಆಟಗಾರನ ಸಜ್ಜುಗೊಳಿಸ್ತಾ ಇದ್ದಾರೆ. ಕೊನೆಯ ಓವರನ್ನು ಎಸೆಯಲು ನಾಯಕ ಮನ್ಸೂರ್ ಅವರನ್ನ ಕರೆತರುವುದಾದರೆ 6 ಬಾಲ್ ರಿಮೈನಿಂಗ್, 12 ರನ್ ರಿಕ್ವೈರ್ಡ್ ಇನ್ ದಿಸ್ ಮ್ಯಾಚ್. 6 ಚೆಂಡುಗಳು ಮಾತ್ರ ಬಾಕಿ. 12 ಓಟ ವಿಜಯಕ್ಕಾಗಿ ಮೈದಾನ ಕುಣಿದು ಕುಪ್ಪಳಿಸುವ ರೀತಿಯಲ್ಲಾಗಬಹುದೇ ಈ ಪಂದ್ಯ. ಬಹಳಷ್ಟು ಪ್ರೇಕ್ಷಕರು ಪಂದ್ಯವನ್ನು ವೀಕ್ಷಿಸುವಾಗ ಅಲಿಮಾ ಟ್ರೋಫಿ 2024ರ ಸೀಸನ್ 3 ಬಹಳಷ್ಟು ರೋಚಕತೆಯಲ್ಲಿ ಸಾಗಿ ಬರ್ತಾ ಇದೆ. ಅಂತಿಮ 6 ಚೆಂಡುಗಳು ಬಾಕಿ. 12 ಓಟದ ಅವಶ್ಯಕತೆ. ಅಫ್ನಾನ್ ಡೇಂಜರಸ್ ಆಟಗಾರ, ಮನ್ಸೂರ್ ಅನುಭವಿ ಆಟಗಾರ. ಇಂತಿಯಾಜ್ ಬೆಂಗರೆ ಪಂದ್ಯದ ವೀಕ್ಷಣೆಯಲ್ಲಿ ತಮ್ಮನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. 6 ಚೆಂಡುಗಳು ಮಾತ್ರ ಬಾಕಿ ಇದೆ. 2 ಓಟ ವಿಜಯಕ್ಕಾಗಿ 12 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಪ್ರಥಮ ಚೆಂಡು ಸುಂದರತೆಯ ದಾಳಿಗಾರಿಕೆ ಮಾಡಿದ್ರು ತಪ್ಪನ್ನ ಮನ್ಸೂರು. ಅಡ್ಡ ಚೆಂಡು +1. ಇತರ ಓಟಗಳನ್ನು ನಿಯಂತ್ರಿಸಲೇಬೇಕಾಗಿದೆ ಮನ್ಸೂರ್. 6ರ ಮುಂದೆ 10 ಓಟದ ಅವಶ್ಯಕತೆ ಇದೆ. 50% ಪ್ರೊಟೆಕ್ಟ್ ತಂಡ, ಗುಲ್ಲಾ ಗೈಸ್ ತಂಡ 50% ಅವಕಾಶ 2 ತಂಡಕ್ಕೂ ಕೂಡ ಇದೆ. ದಾಂಡಿಗ ಜವಾಬ್ದಾರಿಯುತ ಆಟವನ್ನು ಆಡಲೇಬೇಕಾಗಿದೆ. ದಾಳಿಗಾರರು ಎಚ್ಚೆತ್ತುಕೊಂಡು ಚೆಂಡನ್ನು ಎಸೆಯಲೇಬೇಕಾಗಿದೆ. ಮಾತುಕತೆ, ಚರ್ಚೆಗಳು ಎಲ್ಲವೂ ಕೂಡ ನಡೆಯಬೇಕಾಗಿದೆ. ಕಾರಣ ಇದು ಲೀಗ್ ಮಾದರಿಯ ಪಂದ್ಯ ಅಲ್ಲ. ಗೆಲ್ಲಲೇಬೇಕು. ಗೆದ್ದರ ಅವಕಾಶ, ಸೋತರೆ ನಿನ್ನೆ ಬಿಸಿಲು, ಇವತ್ತಿನ ನೆನಪು ಎಲ್ಲವನ್ನು ಇಟ್ಟುಕೊಂಡು ಈ ಮೈದಾನವನ್ನ ಬಿಟ್ಟು ಬರಿಗೈಯಲ್ಲಿ ಮನೆಗೆ ಪ್ರವೇಶ. ಟೀಮ್ ರೂಪ್ಟೆಕ್ ತಂಡವನ್ನ ಎದುರಿಸುವ ತಂಡ ಯಾವುದು ಪ್ರಶ್ನೆಯಾಗಿ ನಿಂತುಕೊಂಡಿದೆ. 5ರ ಮುಂದೆ 6ರ ಮುಂದೆ 6 ಚೆಂಡುಗಳು ಬಾಕಿ. 10 ಓಟ ವಿಜಯಕ್ಕಾಗಿ. ಸುಂದರತೆ ದಾಳಿಗಾರಿಕೆ, ಶ್ರೇಷ್ಠ ಮಟ್ಟದ ದಾಳಿ. ಖಂಡಿತವಾಗಿಯೂ ಮತ್ತೊಂದು ವಿಕೆಟ್. ಅತ್ಯುತ್ತಮ ಮೈಂಟೈನ್ ಮಾಡಿದ್ರು ಇರ್ಷಾದ್. ನಿಜವಾಗಿಯೂ ಅಫ್ನಾನ್ ರವರ ವಿಕೆಟ್ ಬೇಕಿತ್ತು. ಅಫ್ನಾನ್ ರವರ ವಿಕೆಟ್ ಅನ್ನ ರನ್ ಔಟ್ ಮುಖೇನ ಬಿಟ್ಟು ಕೊಡದೆ. ವಿಕೆಟ್ ನಂಬರ್ 7ನೇ ಉತ್ತರಿಯಾಗತ್ತ ಗುಲ್ಲಾ ಗೈಸ್ ತಂಡ. 5 ಚೆಂಡುಗಳು ಮಾತ್ರ ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ. 10 ಓಟದ ಅವಶ್ಯಕತೆ ಇದೆ. ದಾಂಡಿಗ ಎಚ್ಚೆತ್ತುಕೊಂಡು ತಂಡನ್ನ ಬೀಸುವಂತಹ ಸಮಯ. ಪ್ರೊಟೆಕ್ಟ್ ಹಿಡಿತದ ಮೇಲೆ ಹಿಡಿತವನ್ನ ಸಾಧಿಸ್ತಾ ಇದೆ. ಎಲ್ಲ ಒಂದು ಕಡೆ ಪಂದ್ಯವನ್ನ ಗೆದ್ದಾಗಿದ್ದು ಅನಿಸಿಕೊಂಡಿತ್ತು ಗುಲ್ಲಾ ಗೈಸ್ ತಂಡ. ಆದರೆ ದಾಳಿಗಾರರು ಎಚ್ಚೆತ್ತುಕೊಂಡು ಚೆಂಡಿಸಿದ್ರು. ವಿಕೆಟಿನ ಮೇಲೆ ವಿಕೆಟ್ ಅನ್ನು ಪೆರಡು ಮಾಡುವುದಾದರೆ ಇನ್ನೂ ಕೂಡ ಅವಕಾಶ ಗುಲ್ಲಾ ಗೈಸ್ ತಂಡಕ್ಕಿದೆ. ದಾಂಡಿಗೆ 1 ಸಿಕ್ಸರ್ 1 ಬೌಂಡರಿಯೋ ಬಾರಿಸಿದ್ದಾದಲ್ಲಿ ಪಂದ್ಯವನ್ನ ಗೆಲ್ಲಿಸಬಹುದು. ಆದ್ರೆ ಮನ್ಸೂರ್ ಎನ್ನುವ ಆಟಗಾರ ಜಿಲ್ಲೆಯ ಹಲವಾರು ತಂಡಗಳಲ್ಲಿ ಆಡಿದ್ರು. ಕ್ರಿಕೆಟ್ ಗ್ರೂಪ್ ನ ಸದಸ್ಯ ಕೂಡ ಹೌದು. ಅನುಭವಿ ಆಟಗಾರ. ಜವಾಬ್ದಾರಿ ಎಚ್ಚೆತ್ತುಕೊಂಡು ಚೆಂಡನ್ನು ಎಸೆಯಲೇಬೇಕಾಗಿದೆ. ಎಲ್ಲರ ಕಣ್ಣು ಮೈದಾನದತ್ತ. 5 ಚೆಂಡುಗಳು ಮಾತ್ರ ಬಾಕಿ. 10 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಹೊಸ ಆಟಗಾರ ಸರಿ ಸ್ಟ್ರೈಕ್ ತುದಿಯಲ್ಲಾದರೆ 5 ಚೆಂಡುಗಳ ಮುಂದೆ 10 ಓಟ. ಯಾಟ್ರಿಕ್ ವಿಕೆಟ್ ಅನ್ನು ಕಬಳಿಸಿದಾದರೆ 500 ರೂಪಾಯಿ ನಗದು ಬಹುಮಾನ. ಬಾಶಿತ್ ರವರ ಕೊಡುಗೆಗಳು. ಮತ್ತೆ ಇರ್ಷಾದನ ಕ್ಷೇತ್ರ ಬಲಸುತ್ತವಾಗಿತ್ತು. ಮತ್ತೊಂದು ವಿಕೆಟ್ ಅನ್ನ ಬಿಟ್ಟು ಕೊಡ್ತು. ವಿಕೆಟಿನ ಪೀರಿಯಡ್ ಅನ್ನ ಮಾಡ್ತಾ ಇದೆ. ಯಾವುದೇ ಓರ್ವ ಆಟಗಾರ ಜವಾಬ್ದಾರಿತ ಕ್ರೀಸ್ಗೆ ಅಂಟಿಕೊಂಡು ಆಡ್ತಾ ಇಲ್ಲ. ವಿಕೆಟಿನ ಮೇಲೆ ವಿಕೆಟ್ ಅನ್ನು ಗುಲ್ಲಾ ಗೈಸ್ ತಂಡ ಬಿಟ್ಟು ಕೊಡೋದಾದ್ರೆ 4 ಚೆಂಡುಗಳು ಬಾಕಿ ಇದೆ. 10 ಓಟ ವಿಜಯಕ್ಕಾಗಿ 70% ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದೆ. 4 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 10 ಓಟ ಬೇಕಾಗಿದೆ. ವಿಕೆಟ್ 8 ವಿಕೆಟ್ ಅನ್ನು ಬಿಟ್ಟು ಕೊಡ್ತಾ ಇದೆ. 4ರ ಮುಂದೆ 10. ಹೊಸ ಆಟಗಾರ
ಮುನ್ನಾ ಹೊಸ ಆಟಗಾರ. ಅಂತಿಮ 4 ಎಸೆತ ಬಾಕಿ ಇದೆ. ದಾಳಿಯನ್ನು ಮುಂದುವರಿಸುತ್ತ ಮನ್ಸೂರ್ ಓವರಿನ 3ನೇ ಎಸೆತವನ್ನು ಕೊನೆಯ ಎಸೆತವರೆಗೂ ಪಂದ್ಯ ಬರಬಹುದೇ. ದಾಂಡಿಗೆ ಇಮ್ರಾನ್ ಸ್ಟ್ರೈಕ್ ಭಾಗದಲ್ಲಿ ಪ್ರಯತ್ನಿಸಿದ್ರು. ಕ್ರಿಕೆಟ್ ಎನ್ನುವುದೇ ಹೀಗೆ, ಯಾವ ಸಮಯದಲ್ಲೂ ಕೂಡ ತಿರುಗಬಹುದು. ಅತ್ಯುತ್ತಮ ಶೈಲಿಯ ಕ್ಷೇತ್ರ ಪಾಲನೆ, ಅತ್ಯುತ್ತಮ ಶೈಲಿಯ ಕ್ಷೇತ್ರ ರಕ್ಷಣೆ. 2-1 ಓಟವನ್ನು ಓಡಿ ಪೂರ್ತಿಗೊಳಿಸ್ತಾ ಇದೆ ಕ್ಷೇತ್ರ ಪಾಲಕ ಅರಾಫತ್. ಜವಾಬ್ದಾರಿಯುತ ಕ್ಷೇತ್ರ ರಕ್ಷಣೆ. ಕೇವಲ 1 ಓಟವನ್ನ ಬಿಟ್ಟುಕೊಳ್ತಾ ಇದೆ. ಇನ್ನು 3 ಚೆಂಡುಗಳು ಮಾತ್ರ ಬಾಕಿ. 9 ಓಟ ವಿಜಯಕ್ಕಾಗಿ ಇಮ್ರಾನ್ ದೊಡ್ಡ ಹೊಡೆತಕ್ಕೆ ನೋಟವನ್ನ ಇಟ್ಟಿದ್ರು. ಕಾದು ಗಿಳಿತ ಗಿಡಗನಂತೆ ಅರಾಫತ್ ಚೆಂಡನ್ನು ನಿಲ್ಲಿಸಿದ್ರು. ಇಲ್ಲಿ ನಿಜವಾಗಿಯೂ 5 ಓಟವನ್ನು ಉಳಿಸಿದ್ರು. ಅರಾಫತ್ ಆಡುವ ನಿಜವಾಗಿ ಶ್ರೇಷ್ಠ ಮಟ್ಟದ ಕ್ಷೇತ್ರ ಪಾಲನೆ. ಪ್ರೇಕ್ಷಕರು ತಲೆ ಕೈಯೊಡೆಯುವಂತ ರೀತಿಯಲ್ಲಿತ್ತು. ಅತ್ಯುತ್ತಮ ಶೈಲಿ ಕ್ಷೇತ್ರ ರಕ್ಷಣೆ. 3 ಚೆಂಡುಗಳು ಮಾತ್ರ ಬಾಕಿ. 9 ಓಟ ವಿಜಯಕ್ಕಾಗಿ ತೀರ್ಪುಗಾರರೇ ಮಾತಿಗೆ ಅವಕಾಶವನ್ನು ಕೊಡಬೇಡಿ. ದಯವಿಟ್ಟು ಪಂದ್ಯವನ್ನ ಆದಷ್ಟು ಬೇಗ ಮುಂದುವರಿಸಿಕೊಡಿ. ಇನ್ನು ಸಮಯದ ಭಾವ ತೀರ ಕಡಿಮೆ ಇದೆ. 2 ಪಂದ್ಯ ನಡೆಯಬೇಕಾಗಿದೆ. ನಿಮ್ಮದ್ದೇ ಊರು, ನಿಮ್ಮದ್ದೇ ಮೈದಾನ, ನಿಮ್ಮದ್ದೇ ಪಂದ್ಯ, ನಿಮ್ಮ ಸಹಕಾರ ಬಹಳಷ್ಟು ಅಗತ್ಯವಿದೆ. 3 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 9 ಓಟದ ಅವಶ್ಯಕತೆ. ತೃತೀಯ ತೀರ್ಪುಗಾರ ಕಾಯಬೇಕಾಗಿದೆ. ಆಟಗಾರ ದಯವಿಟ್ಟು ಮಾತಿಗೆ ಅವಕಾಶವನ್ನು ನೀಡಬೇಡಿ. ತೃತೀಯ ತೀರ್ಪುಗಾರರು ವೀಕ್ಷಿಸ್ತಾ ಇದ್ದಾರೆ. ಅತ್ಯುತ್ತಮ ಶೈಲಿಯ ಕ್ಷೇತ್ರ ಪಾಲನೆ. ಕೇವಲ 1 ಓಟವನ್ನು ಮಾತ್ರ ಬಿಟ್ಟು ಕೊಡುತ್ತಾ ಇದೆ. ಇನ್ನು 3 ಚೆಂಡುಗಳು ಮಾತ್ರ ಬಾಕಿ. ವಿಜಯಕ್ಕಾಗಿ 9 ಓಟದ ಅವಶ್ಯಕತೆ ಇದೆ. 3 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 9 ಓಟ ಬೇಕಾಗಿದೆ. ಕಳೆದ ಪಂದ್ಯ ಇದೇ ರೀತಿಯಲ್ಲಿತ್ತು. 3 ಚೆಂಡುಗಳ ಮುಂದೆ 9 ಓಟ. ಅಶೂಟೆಕ್ ವಿರುದ್ಧವಾಗಿ ಪ್ರೊಟೆಕ್ ಪಂದ್ಯವನ್ನು ಆಡಿತ್ತು. ಆ ಪಂದ್ಯವನ್ನು ಫಿನಿಶ್ ಮಾಡಿದ್ರು ತನ್ವೀಜ. ಈ ಪಂದ್ಯದಲ್ಲಿ 3 ಚೆಂಡುಗಳ ಮುಂದೆ 9. ದಾಂಡಿಗೆ ಸ್ಟ್ರೈಕ್ ಭಾಗದಲ್ಲಿ ಮುನ್ನ ಹೀರೋ ಆಗಬಹುದೇ, ಮುನ್ನ ರಾರಾಜಿಸಬಹುದೇ, ಮುನ್ನನ ಮೇಲೆ ಭರವಸೆ ಇದೆ. ಆದರೆ ಪ್ರೊಟೆಕ್ ಬಲಿಷ್ಠವಾಗಿದೆ. ದಾಳಿಗಾರಿಕೆ ಭಾಗದಲ್ಲಿ ಮನ್ಸೂರು ಅನುಭವಿ ಆಟಗಾರ. 3 ಚೆಂಡುಗಳು ಬಾಕಿ. 9 ಮುನ್ನುಗ್ಗಿ ಹೊಡಲು ಪ್ರಯತ್ನ. ಖಾಲಿ ಜಾಗವನ್ನು ಗುರುತಿಸಿಕೊಂಡಿದ್ರು. ಕ್ಷೇತ್ರ ಪಾಲಕ ಚಿರತೆ ಮರಿಶೈಲಿ ಚೆಂಡನ್ನು ಹಿಡಿದಿದ್ರು. ಕೇವಲ 1 ಓಟ. 2 ಚೆಂಡುಗಳು ಬಾಕಿ ಇದೆ. 8 ಓಟ ವಿಜಯಕ್ಕಾಗಿ ಪ್ರೇಕ್ಷಕರ ಎದೆ ಬಡಿತ ಹೆಚ್ಚಿಸ್ತಾ ಇದೆ. ಕೈ ಕಟ್ಟಿ ಕುಳಿತಿರತಕ್ಕಂಥ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡಬಹುದೇ. ಕ್ರಿಕೆಟ್ ಎನ್ನುವುದು ಹೀಗೆ ಟೆನ್ಷನ್ಗಳನ್ನ ಮರೆಮಾಚಿಸ್ತದೆ. ಯಾರು ಗೆಲುವಿನ ಕಡೆಗೆ, ಯಾರು ಸೋಲಿನ ಕಡೆಗೆ. ಅತ್ಯುತ್ತಮವಾಗಿರತಕ್ಕಂಥ ಪಂದ್ಯ ರೋಚಕ ರೋಮಾಂಚನಕಾರಿ ಘಟ್ಟಕ್ಕೆ ಸಾಗಿ ಬರ್ತಾ ಇದೆ. ಎಲ್ಲರ ಕಣ್ಣು ಮೈದಾನ ಕುಣಿದು ಕುಪ್ಪಳಿಸುವ ರೀತಿಯಲ್ಲಿ. ಗೆದ್ದರೆ ಮಾತ್ರ ಅವಕಾಶ, ಸೋತರೆ ಮನೆಗೆ ಪ್ರವೇಶ. 2ರ ಮುಂದೆ 8. ಯಾರಿಗುಂಟು ಸೋಲಿನ ಗಂಟು, ಯಾರಿಗುಂಟು ಗೆಲುವಿನ ಗಂಟು. ಇಮ್ರಾನ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನಿಟ್ಟಿದ್ರು. ನೌಶಾ ಕ್ಷೇತ್ರ ಪಾಲಕ 1 ಅಂಕವನ್ನು ಗಳಿಸ್ತಾ ಇದೆ. 2ನೇ ಓಟಕ್ಕಾಗಿ ಪ್ರಯತ್ನ. ಸ್ಟ್ರೈಕ್ ಪಡೆಯುವ ಪ್ರಯತ್ನ, ಆದರೆ ಮತ್ತೊಂದು ವಿಕೆಟ್ ಅನ್ನ ಬಿಟ್ಟು ಕೊಡುತ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ. 7 ಓಟ ವಿಜಯಕ್ಕಾಗಿ ವ್ಯವಸ್ಥಾಪಕರೇ ಈ ಪಂದ್ಯ ಸಮಬಲಗೊಂಡರೆ ನಾಣ್ಯ ಚಿಮ್ಮಿಕೆ ನಡೆಸಿಕೊಡಲಾಗುವುದು. ಗಮನಿಸಿಕೊಳ್ಳಿ. 2 ತಂಡದ ನಾಯಕನ ಗಮನಕ್ಕೆ. ಪ್ರೊಟೆಕ್ ತಂಡದ ನಾಯಕ, ಗುಲ್ಲಾಗೈಸ್ ತಂಡದ ನಾಯಕ. ಪಂದ್ಯ ಒಂದು ವೇಳೆ ಸಮಬಲಗೊಂಡಿದ್ದೇ ಆದಲ್ಲಿ ಅದೃಷ್ಟದ ನಾಣ್ಯ ನಡೆಸಬೇಕಾಗಿದೆ. 1 ಚೆಂಡು 7 ಓಟ, 1ಕ್ಕೆ 7. ಯಾರಿಗೆ ಸೋಲು, ಯಾರಿಗೆ ಗೆಲುವು. ಕೊನೆಯ
ಹೊಸ ಆಟಗಾರ ಹಫೀಜ್, ಸ್ಟ್ರೈಕ್ ಭಾಗದಲ್ಲಿ ಇಮ್ರಾನ್. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ. 7 ಓಟ ವಿಜಯಕ್ಕಾಗಿ ಬೇಕಾಗಿದೆ. ದಾಂಡಿಗೆ ಸ್ಟ್ರೈಕ್ ಭಾಗದಲ್ಲಿ ಪ್ರೊಟೆಕ್ಟ್ ತಂಡದ ಮಾಳಕ ವಿದೇಶದಲ್ಲಿ ಅಫೀಫ್, ಆದರೆ ದಾಳಿಗಾರಿಕೆ ಭಾಗದಲ್ಲಿ ಮನ್ಸೂರು. ದಾಂಡಿಗೆ ಸ್ಟ್ರೈಕ್ ಭಾಗದಲ್ಲಿ ಇಮ್ರಾನ್ ಆಡುವ ತುದಿಯಲ್ಲಿ ಒಂದು ಚೆಂಡು 7 ಓಟ. ಸಿಕ್ಸರ್ ಬಂದಿದ್ದಾದಲ್ಲಿ ಇಮ್ರಾನ್ ಇಂದಿನ ಹೀರೋ, ಸ್ಟೇಟಸ್ ಅಲ್ಲಿ ರಾರಾಜಿಸಬಹುದು. ಕೊನೆಯ ಚೆಂಡು ಇಮ್ರಾನ್ ಪ್ರಯತ್ನವನ್ನಿಟ್ಟಿದ್ರು, ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ ಪ್ರೊಟೆಕ್ಟ್ ತಂಡ. ಅಭಿನಂದನೆಗಳು ಗುಳ್ಳಾಗೈಸ್ ತಂಡಕ್ಕೂ ಕೂಡ. ಮುಂದಿನ ಪಂದ್ಯಕ್ಕಾಗಿ ಟೀಮ್ ರೂಪ್ಟೆಕ್ ವಿರುದ್ಧವಾಗಿ ಪ್ರೊಟೆಕ್ಟ್ ತಂಡ ಸೆಮಿಫೈನಲ್ ಪಂದ್ಯವನ್ನು ಆಡಲಿಕ್ಕಿದೆ. ಎರಡೂ ತಂಡದ ನಾಯಕರು ಬನ್ನಿ, ನಾನ್ ಸಿಮ್ಮಿಕೆಯನ್ನು ಆದಷ್ಟು ಬೇಗ ಮುಂದುವರಿಸಿಕೊಡಿ. ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಪಾತ್ರರಾಗ್ತಾ ಇದ್ದಾರೆ ಪ್ರೊಟೆಕ್ಟ್ ತಂಡದ ಆಟಗಾರ ನೌಫಲ್ ರವರ ಪಾಲಾಗ್ತಾ ಇದೆ. ನೌಫಲ್ ರವರ ಬನ್ನಿ. ಈ ಪಂದ್ಯಕ್ಕೆ ಇನ್ನೋರ್ವ ನಮ್ಮ ಕ್ರಿಕೆಟ್ ಗ್ರೂಪಿನ ಹಿರಿಯರು, ತನಗೆ 55 ವರ್ಷ ಆದರೂ ಕೂಡ ಕ್ರಿಕೆಟ್ ಅನ್ನು ಬೆಳೆದಂತ ಇರ್ಫಾನ್ ಈಡನ್ ಕೃಷ್ಣಾಪುರ, ಇವರು ಕೂಡ ಆಗಮಿಸಿದ್ರು. ಇವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳಿ. ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇರ್ಫಾನ್ ರವರೇ, ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಪಾತ್ರರಾಗ್ತಿದ್ದಾರೆ ಪ್ರೊಟೆಕ್ಟ್ ತಂಡದ ನೌಫಲ್ ರವರ ಪಾಲಾಗ್ತದೆ. ಇಂತಿಯಾಜ್ ಬೆಂಗರೆ ಬನ್ನಿ, ಕ್ರಿಕೆಟ್ ಗ್ರೂಪಿನ ಸದಸ್ಯರು ಕಾಯ್ತಾ ಇದ್ದಾರೆ. ಇಂತಿಯಾಜ್ ಬೆಂಗರೆ, ಹಲವಾರು ಕ್ರಿಕೆಟ್ ಗ್ರೂಪಿನ ಸದಸ್ಯರು, ನಕೀಸ್, ಅದೇ ರೀತಿ ಕಾಸಿಂ ಬಾಯಿ, ಇರ್ಫಾನ್ ಬಾಯಿ, ಅದೇ ರೀತಿ ಶಂಶೀರ್ ಕಾಟಿಪಲ್ಲ, ಫರಾಜ್ ಕೃಷ್ಣಾಪುರ, ಆರೀಸ್, ಎಲ್ಲರೂ ಕೂಡ ಈ ಪಂದ್ಯದ ವೀಕ್ಷಿಸಲಿದ್ದಾರೆ. ಎರಡು ತಂಡಗಳು ಕೂಡ ಸಿದ್ಧತೆಯನ್ನು ಪಡಿಸ್ತಾ ಇದೆ. ಟೀಮ್ ಪ್ರೊಟೆಕ್ ವಿರುದ್ಧವಾಗಿ ರೂಪ್ಟೆಕ್ ತಂಡಗಳ ಮಧ್ಯಸ್ಥಿನ ಸ್ಟಾಟಸ್ ಆಗಿ ಬರಲಿಕ್ಕಿರ. ಕಳೆದ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ನೌಫಲ್ ರವರ ಪಾಲಾಗ್ತಾ ಇದೆ. ನೌಫಲ್ ರವರ ಬನ್ನಿ. ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಇಂತಿಯಾಜ್ ಬೆಂಗರೆ ಇವರು ನೀಡಿ ಗೌರವಿಸಲಿಕ್ಕಿದ್ದಾರೆ. ಅವರು ಅತ್ಯುತ್ತಮ ಕ್ರಿಕೆಟಿಗ. ಇಂತಿಯಾಜ್ ಬೆಂಗರೆ ಬನ್ನಿ, ಈ ಪ್ರಶಸ್ತಿಯನ್ನ ಮುಖ್ಯ ವೇದಿಕೆಯಲ್ಲಿ ನೀಡಿ ಗೌರವಿಸಬೇಕು. ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ನಮ್ಮ ಇಂತಿಯಾಜ್ ಬೆಂಗರೆ ಬನ್ನಿ, ದಯವಿಟ್ಟು ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಇಂತಿಯಾಜ್ ಬೆಂಗರೆ ತಮ್ಮನ್ನ ಕಾಯ್ದು ಬನ್ನಿ ದಯವಿಟ್ಟು. ಅವರು ಅತ್ಯುತ್ತಮ ಕ್ರಿಕೆಟಿಗ, ಕ್ರಿಕೆಟ್ ಗ್ರೂಪಿನ ಸದಸ್ಯ, ಬೆಂಗರೆಯ ಮುತ್ತು, ನಗುಮುಖದ ಸರದಾರ, ಅತ್ಯುತ್ತಮ ಆಟಗಾರ, ಟಾರ್ಪುಡೋಸ್ ಖಾನ ತಂಡದ ಪರವಾಗಿ ಆಡುವಂತಹ ಆಟಗಾರ ಇಂತಿಯಾಜ್ ಬೆಂಗರೆ ಇವರು ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ನೀಡಿಗೌರವಿಸಬೇಕು. ಗಟ್ಟಿಯಾದ ಚಪ್ಪಾಳೆ ಬರಬೇಕಾಗಿದೆ. ಈ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ನೌಫಲ್ ರವರ ಪಾಲಾಗ್ತಾ ಇದೆ. ಮುಂದಿನ ಪಂದ್ಯ ಟೀಮ್ ಪ್ರೊಟೆಕ್ ವಿರುದ್ಧವಾಗಿ ರೂಪ್ಟೆಕ್ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬರಲಿಕ್ಕಿದೆ. ಧ್ವನಿಯಲ್ಲಿ ಬದಲಾವಣೆಯನ್ನು ಮುಂದುವರಿಸಿದ್ದೇನೆ. ಆಂಗ್ಲ ಭಾಷೆಯ ಧ್ವನಿ, ಅಪಾರ ಅಭಿಮಾನಿ ಬಳಗ, ಅತ್ಯುತ್ತಮ ವೀಕ್ಷಕರಾಗಿರತಕ್ಕಂಥ ಸಮೀರ್ ಮಲಾರ್ ತಮ್ಮನ್ನ ಪ್ರೀತಿಯಿಂದ ವೇದಿಕೆ ಬರಮಾಡಿಕೊಳ್ತಾನೆ. ಕರ್ನಾಟಕ ರಾಜ್ಯದ ಎಲ್ಲ ಕಡೆಗಳು ಕೂಡ ಸಂಬಂಧ ಇರುವಂತಹ ವ್ಯಕ್ತಿತ್ವ ಮಿಸ್ಟರ್ ಸಮೀರ್ ಮಲಾರ್ ಬನ್ನಿ, ನಮಗೆ ಆತ್ಮೀಯ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ.
Once again, good evening and thank you so much, Majid Malur. We are heading to the second qualifier match of in this most prestigious HTS Halima Travels proudly presents Halima Premier League 2024. Salman will starting the procedure for Rooftech Katipalla. Arafat at the top of the order for Protect and his partner Irshad at the non-strikers end. ದಯವಿಟ್ಟು ರೂಫ್ಟೆಕ್ ತಂಡದ ನಾಯಕರು ಆದಷ್ಟು ಬೇಗ ಪಂದ್ಯಾಟವನ್ನು ಪ್ರಾರಂಭಿಸಿ. ಸಮಯ ಬಹಳಷ್ಟು ವಿಳಂಬವಾಗಿದೆ. Wicketkeeper standing up to the stump. Shamil Ali, short cover there. Asad, Nakis, captain of Rooftech at short extra cover. Salman having the ball on his hand. Arif at mid-on. Asif at short square leg, right side of the left side of the square leg umpire. Shawaz now coming inside the circle and Arif moving into deep mid-wicket. They got long on and deep extra cover for the right-handed batsman. Shakib at this time first delivery, waiting for the umpire signal. Look like a sliding down the leg side. Wide signal from the umpire. Batsman cross for the single. Two valuable run added form of the extra. The account of Protect. Protect, owned by Afib Appi, is in abroad watching the match through Bidra Media. What a performance. Excellent bowling performance to defend that total in that eliminator match. Beautiful delivery, lovely ball. Once again angling to the pad. At this occasion, a little bit edge of the bat. Thin nick maybe into that fine leg and collected easy single. Salman Chammo from that Rooftech end, bowling over the wicket to right-handed batsman, young talented Arfad. Good delivery, just played almost back to the bowler drive. No one ready to collect that ball. That allowed the batter to complete that run. So with that single score now moves on to 4 on the board. 2 ball completed, 4 on the board. What a fantastic cricket tournament, well organized by Halima Travels. Good delivery once again, same area. This time Salman moved his right side and collected that ball middle of the pitch. Meanwhile, once again batsman had enough time to take that single. A lot of cricket group members watching the match right side of the commentary box, including admin Ari Sporting, Nazir Najja, Imtiaz Bengre, Faraz, Irfan Eden, Ashraf Tajfish, Majid Malu. Oh, this time what a shot! Absolutely brilliant into that country mid-wicket corner for 4. Fantastic batting from this young man Arafat. Rafiq Dilse, heartily welcome one more member of cricket group. ಈ ಒಂದು ಪಂದ್ಯಾಟದಲ್ಲಿ ಪ್ರೊಟೆಕ್ಟ್ ತಂಡ ವಿಜಯಶಾಲಿಯಾದಲ್ಲಿ ಶಾರುಖ್ ಗ್ಯಾಲಕ್ಸಿ ಇವರಿಂದ 5,000 ರೂಪಾಯಿ ನಗದು ಬಹುಮಾನ ಘೋಷಣೆ ಆಗಿದೆ. And wicket in a very next ball. Arafat departed, scored 9 for the loss of 1 wicket. Just hit firmly back to the bowler dive. Salman not collected cleanly, but still he had the time to direct it at the non-striker's end. 5 ball completed, 9 for the loss of 1 wicket. Last 1 ball remaining of the first over. The new man, Mansoor into the middle. One more experienced campaigner from the side of team Protect. We witnessed some exciting matches today and yesterday. Salman final time is bowling mark, just played a sweep shot in front of the square on the onside. Long chase for the fielder. Good fielding, very good fielding and good return. Munir at deep square leg collected that ball. Over number 1 completed. End of the over number 1. Good start for Protect. They got a 10 in the first over. 10 for the loss of 1 wicket.
So after the completion of first over, 10 for the loss of 1 wicket. Second over from the Rooftech end, it's Bashit brought into the attack. Bashit from over the wicket. Good looking shot into that backward point collected where Asad collected the ball. Batsman had enough time to take that single. 11-1 after the completion of 1.1. All 1-1-1-1. You can see in that TV monitor screen. This time once again played into that short mid wicket where Arif collected the ball and the batsman had enough time to take that single. 12 for the loss of 1 wicket. 1.2 completed. Bashit, what a tournament he is having with the bat, with the ball, with the field. As a wicketkeeper, he is a complete all-rounder, Bashit. Oh, full toss deliver. I think ball hit the eyes of the wicketkeeper there. Shamil Ali looked like a little bit of trouble. Good to see that he is standing there. I think down part of his eyes actually ball hit that. It firmly. We can see there is a smile in the face of him. The former captain of Reliance Katipalla, Shamil Ali, is a wonderful cricketer. Oh, this time just run out. Now, he's asking for the third umpire. Not out, signal from the third umpire. He's dragged his bat over the line and that's thing saved for Mansoor. 1.4 completed, 14 for the loss of 1 wicket. Try to save the ball, but leg by signal from the umpire. One more extra added here. 15 on the board after the completion of 1.5. 15 for the loss of 1 wicket. Remember, this is a 4-over game, second qualifier match. ಅದೇ ರೀತಿ ಒಂದು ವೇಳೆ ಪ್ರೊಟೆಕ್ಟ್ ತಂಡವು ಈ ಒಂದು ಪಂದ್ಯಾಟವನ್ನು ಜಯಿಸಿದಲ್ಲಿ ಅಫ್ತಾಲ್ ಕುಪ್ಪೆಪದು ಇವರಿಂದ 5,000 ರೂಪಾಯಿ ನಗದು ಬಹುಮಾನ ಘೋಷಣೆ ಆಗಿದೆ. ವಾಟ್ ಎ ಕ್ಯಾಚ್! ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಕ್ಯಾಚ್. Shakir, the pocket dynamite of Rooftech Katipalla. Lot of cover, ground he covered to take that catch. Look at that. He went straight down the ground into the long on. And that's a very good running catch. Absolutely brilliant. So 2 over completed, 15 for the loss of 2 wicket. Good comeback in this over from the bowler. Once again, Bashit in the wicket column just conceded 4 runs. How many times we've seen in the competition, even in the league stage, when Rooftech is struggling, that time he came and bowled some brilliant overs. And he's a genuine wicket taker for Rooftech Katipalla in this competition. Over number 2 completed, 15 for the loss of 2 wicket. 2 more over remaining. And even Protect knows that this is a crunch game. Chase always difficult. If they're able to get minimum 12 from here, definitely dependable. Remember, they depended 27 runs in the previous match. That's why the crunch game, the knockout kind of game, if they have runs in the board, that will advantage when they're bowling in the second innings. Good looking shot into that widest long off region and collected. Jamshid collected the ball and batsman had enough time to take the single. Rooftech, they want a couple of good over. Naushad, the new man, into the middle.
Naushad and Irshad, brothers. Sensible batting. Is such a good cricketer, Naushad, who have that ability of playing the defensive stroke from middle of the bat. And he supported very well, even in the first match where Irshad scored plenty of runs. That time also, Naushad supported very well. Leg by signal from the umpire, one extra added. Definitely good comeback after conceding 10 in the first over. After that, good bowling performance from team Rooftech Katipalla. 2.3 completed, 18 for the loss of 2 wickets. 4 time is bowling mark from the over the wicket to right-handed batsman Naushad. In the air, and he put down that catch. Normally Asad, safe, and look at that Salman. How well he collected that ball. Almost more than a 15 meter he covered the ground and one-handed pick up and throw. Fantastic fielding. Absolutely brilliant fielding from Salman. 19. Last 2 balls remaining. Went for the big shot. I think one of the best in the business. Jamshid popped that catch. Naushad not happy because he knows that his brother made a mistake. At this situation, aerial shot, that is a risky one to attempt, especially after 5 p.m. Wind is totally stopped. In that moment, the batsman could not get any help of the wind and he just cleared that boundary at the deep extra cover. Good running catch from Jamshid. One more wicket back to the pavilion. One more good over. This time Asif started very well. Last ball remaining. 19 on the board. Shahil into the middle. With jersey number 37, the hard hitter left-handed batter into the middle. Short cover there for the left-hander. Quite unorthodox field in the shortest format of the game. One fielder right in front of the eyes of the batter. Waiting for the umpire signal that wide and also batsman cross for the run. So 2 extra added here. 21. Last ball of the 3rd over. Good looking shot, reverse sweep. Once again, little bit of misfield from Asad at cover point. But still, there's a backup fielder. Salman stopped that ball. Over number 3 completed, 22. Their scoring rate exactly 7.33 run per over.